ನಾವು ಇವತ್ತಿನ ವಿಡಿಯೋದಲ್ಲಿ ಜಾನ್ ಕೀಟ್ಸ್ ಅವರು ಬರೆದಿರುವಂಥ ಫೇಮಸ್ ಪೋಯಮ್ ಓಡ್ ಟು ಆಟಮನ್ನು ಡಿಸ್ಕಸ್ ಮಾಡೋಣ. ಜಾನ್ ಕೀಟ್ಸ್ ಅವರು 31 ಅಕ್ಟೋಬರಲ್ಲಿ 1795 ಜನಿಸಿರ್ತಾರೆ. ಅವರು ಫೇಮಸ್ ಇಂಗ್ಲೀಷ್ ರೊಮ್ಯಾಂಟಿಕ್ ಪೋಯೆಟ್ ಆಗಿರ್ತಾರೆ. ಅವರ ಪೋಯಮ್ಸ್ಗಳಲ್ಲಿ ನಾವು ಮಾನವನ ಭಾವನೆಗಳು, ಕಲೆ, ಸೌಂದರ್ಯ, ಪ್ರಕೃತಿ ಬಗ್ಗೆ ಈ ವಿಷಯಗಳ ಬಗ್ಗೆ ಜಾಸ್ತಿ ತಿಳ್ಕೊಳ್ಬೋದು. ಅವರು ಕಿರಿಯ ವಯಸ್ಸಿನಲ್ಲೇ ಮರಣ ಹೊಂತಾರೆ. ಹಿ ಡೈಡ್ ಅಟ್ ದಿ ಯಂಗ್ ಏಜ್ ಬಿಕಾಸ್ ಆಫ್ ಟಿ ಬಿ ಕಾಯಿಲೆಯಿಂದ ಅವರು ತುಂಬ ಕಿರಿಯ ವಯಸ್ಸಿನಲ್ಲಿ ಸಾವನ್ನು ಹೊಂತಾರೆ. ಆದರೆ ಇವತ್ತಿಗೂ ಕೂಡ ಅವರು ಬರೆದಿರುವಂಥ ಕವಿತೆಗಳು ತುಂಬ ಫೇಮಸ್ ಆಗಿವೆ. ಅದರಲ್ಲಿ ಓಡ್ ಟು ಆಟಮ್ ಅನ್ನೋದು ಒಂದು ಫೇಮಸ್ ಪೋಯಮ್ ಆಗಿರುತ್ತೆ. ಆದರೆ ಬನ್ನಿ ಪೋಯಮನ್ನು ಡಿಸ್ಕಸ್ ಮಾಡೋಣ. ಸೀಸನ್ ಆಫ್ ಮಿಸ್ಟ್ ಆ್ಯಂಡ್ ಮೆಲ್ಲೋ ಫ್ರೂಟ್ಫುಲ್ನೆಸ್. ಈ ಲೈನಲ್ಲಿ ನಾವು ನೋಡ್ಬೋದು, ಜಾನ್ ಕೀಟ್ಸ್ ಅವರು ಆಟಮ್ ಸೀಸನ್ ಬಗ್ಗೆ ಇಲ್ಲಿ ಮಾತಾಡ್ತಾ ಇದ್ದಾರೆ. ಆಟಮ್ ಸೀಸನ್ ಎಂಥ ಸೀಸನ್ ಅಂತ ಹೇಳಿದರೆ ತುಂಬ ಮಂಜು ಕವಿದ ಮತ್ತು ಅಲ್ಲಿರುವಂಥ ಹಣ್ಣುಗಳು ರೈಪ್ ಆಗುವಂಥ ಸೀಸನ್ ಆಗಿರುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಕ್ಲೋಸ್ ಫ್ರೆಂಡ್ ಆಫ್ ದ ಮೆಚೂರಿಂಗ್ ಸನ್. ಸೊ ಈ ಲೈನನ್ನು ಇಲ್ಲಿ ಆಟಮ್ ಸೀಸನಿಗೆ ಹೇಳ್ತಾ ಇದ್ದಾರೆ. ಅಂದರೆ ಈ ಆಟಮ್ ಸೀಸನ್ ಏನು ಅಂದರೆ ತುಂಬ ಒಳ್ಳೆಯ ಸ್ನೇಹಿತ ಅಥವಾ ಮಿತ್ರ ಆಗಿರ್ತಾರೆ. ಯಾರದು ಅಂದರೆ ಮೆಚೂರಿಂಗ್ ಸನ್ ಎಂದು. ಕಾನ್ಸ್ಪೇರಿಂಗ್ ವಿತ್ ಹಿಮ್ ಹೌ ಟು ಲೋಡ್ ಆ್ಯಂಡ್ ಬ್ಲೆಸ್. ಆ ಸನ್ ಜೊತೆ ಸೇರಿ, ಆ ಸೂರ್ಯನ ಜೊತೆ ಸೇರಿ ಆಟಮ್ ಸೀಸನ್ ಏನು ಮಾಡ್ತಾ ಇದೆ ಅಂದರೆ ಕಾನ್ಸ್ಪೇರಿಂಗ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಒಳ ಸಂಚು ಅಂತ ಅರ್ಥ. ಆ ಸೂರ್ಯನ ಜೊತೆ ಸೇರಿಬಿಟ್ಟು ಆಟಮ್ ಸೀಸನ್ ಏನು ಮಾಡ್ತಾ ಇದೆ ಅಂದರೆ ಅಲ್ಲಿರುವಂಥ ಹಣ್ಣುಗಳನ್ನು ಆ ರೈಪ್ ಮಾಡ್ತಾ ಮತ್ತು ಆ ಹಣ್ಣುಗಳನ್ನು ಬ್ಲೆಸ್ ಮಾಡ್ತಾ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ವಿತ್ ಫ್ರೂಟ್ ದ ವೈನ್ಸ್ ದ್ಯಾಟ್ ರೌಂಡ್ ದ ಥ್ಯಾಚ್ಡ್ ಈವ್ ರನ್. ಸೊ ಇಲ್ಲಿ ವಿತ್ ದ ಫ್ರೂಟ್ಸ್ ದ ವೈನ್ಸ್ ದಟ್ ರೌಂಡ್ ದ ಥ್ಯಾಚ್ಡ್ ಈವ್ಸ್ ರನ್. ಸೊ ಇಲ್ಲಿ ಈ ಲೈನಿನ ಅರ್ಥ ಏನು ಅಂದರೆ ವೈನ್ಸ್ ಅಂತ ಹೇಳಿದರೆ ಬಳ್ಳಿಗಳು ಅಂತ ಅರ್ಥ. ಸೊ ಇಲ್ಲಿ ಕಾಟೇಜ್ ಆಗಿರ್ಬೋದು, ಕಾಟೇಜಸ್ ಏನಿರುತ್ತೆ ಅದ್ರ ಸುತ್ತ ಏನಾಗಿದೆ ಅಂದರೆ ಬಳ್ಳಿಗಳು ಹರಡ್ಕೊಂಡಿದೆ ಮತ್ತು ಹಣ್ಣುಗಳು ಅದರಲ್ಲಿ ಬಿಟ್ಟಿದೆ. ಸೊ ಅಲ್ಲಿರುವಂಥ ದಾರಿಗಳಲ್ಲಾಗಿರ್ಬೋದು, ಆ ಕಾಟೇಜಸ್ ಆಗಿರ್ಬೋದು, ಆ ರೂಫ್ ಏನಿದೆ, ಅದರ ಛಾವಣಿ ಏನಿದೆ ಫುಲ್ ಏನಾಗಿದೆ ಅಂದರೆ ಹಣ್ಣುಗಳಿಂದ ಅಥವಾ ಬಳ್ಳಿಗಳಿಂದ ತುಂಬಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಟು ಬೆಂಡ್ ವಿತ್ ಆ್ಯಪಲ್ಸ್ ದ ಮೋಸ್ಟ್ ಕಾಟೇಜ್ ಟ್ರೀಸ್. ಅಲ್ಲಿರುವಂಥ ಕಾಟೇಜ್ ಬಳಿ ಇರುವಂಥ ಟ್ರೀಸ್ಗಳು, ಆ್ಯಪಲ್ಸ್ ಟ್ರೀಸ್ಗಳು ಬೆಂಡ್ ಆಗ್ತಾ ಇದೆ. ಯಾಕೆ ಬೆಂಡ್ ಆಗ್ತಾ ಇದೆ ಅಂತ ಹೇಳಿದರೆ ಅಲ್ಲಿ ತುಂಬ ಹಣ್ಣುಗಳು ಹುಟ್ಟಿರೋದ್ರಿಂದ ಏನಾಗಿದೆ, ಅದು ಕೊಂಬೆಗಳು ಅಥವಾ ಬ್ರಾಂಚಸ್ ಏನಾಗಿದೆ ಬೆಂಡ್ ಆಗ್ತಾ ಇದೆ ಅಂತ ಇಲ್ಲಿ ಅರ್ಥ. ಆ್ಯಂಡ್ ಫಿಲ್ ಆಲ್ ಫ್ರೂಟ್ಸ್ ವಿತ್ ರೈಪ್ನೆಸ್ ಟು ದಿ ಕೋರ್. ಸೊ ಇಲ್ಲಿ ಈ ಲೈನಿನ ಅರ್ಥ ಏನಂದರೆ ಆಲ್ ಫ್ರೂಟ್ಸ್ ಆರ್ ಫುಲ್ಲಿ ರೈಪನ್ ಫ್ರಮ್ ಇನ್ಸೈಡ್ ಔಟ್. ಅಂದರೆ ಫುಲ್ಲಿ ಕಂಪ್ಲೀಟಾಗಿ ಹಣ್ಣಾಗಿದೆ ಅಂತ ಇಲ್ಲಿ ಹೇಳ್ತಾ ಇದೆ. ಸಂಪೂರ್ಣವಾಗಿ ಹಣ್ಣುಗಳು ತುಂಬ ಹಣ್ಣಾಗಿದ್ದಾವೆ ಅಂತ, ಸ್ವೀಟ್ ಆಗಿದ್ದಾವೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಟು ಸ್ವೆಲ್ ದ ಗಾಡ್ ಆ್ಯಂಡ್ ಪ್ಲಮ್ ದ ಹೇಸಲ್ ಶೆಲ್. ಈ ಲೈನಿನ ಅರ್ಥ ಗಾಡ್ಸ್ ಅಂತ ಹೇಳಿದರೆ ನಾವು ನೋಡಿರ್ಬೋದು, ಅದು ತುಂಬ ಸೌರೆಕಾಯಿ ಥರ ಇರುತ್ತೆ. ಸೊ ಈ ಸೀಸನಲ್ಲಿ ಏನಾಗಿದೆ ಅಂದರೆ ಆ ಸೌರೆಕಾಯಿ ಆಗಿರ್ಬೋದು ಗ್ರೋ ಲಾರ್ಜ್, ತುಂಬ ಸ್ವೆಲ್ಲಿಂಗ್ ಆಗಿದೆ, ಅದು ತುಂಬ ದಪ್ಪ ಆಗಿದೆ. ಹೇಸಲ್ ನಟ್ಸ್ ಬಿಕಮ್ ಫುಲ್. ಸೊ ಅಲ್ಲಿರುವಂಥ ಹೇಸಲ್ ನಟ್ಸ್ ಏನಾಗಿದ್ದಾವೆ ಅದು ಸಹ ತುಂಬ ಫುಲ್ ಅಂದರೆ ತುಂಬ ಜಾಸ್ತಿ ಗ್ರೋ ಆಗಿದೆ ಅಂತ ಇಲ್ಲಿ ಅರ್ಥ. ವಿತ್ ಎ ಸ್ವೀಟ್ ಕರ್ನಲ್ ಟು ಸೆಟ್ ಬಡ್ಡಿಂಗ್ ಮೋರ್. ಅಲ್ಲಿ ಸ್ವೀಟ್ ಕರ್ನಲ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಬೀಜಗಳು ತುಂಬ ಸಿಹಿಯಾಗಿದೆ ಮತ್ತು ಟು ಸೆಟ್ ಬಡ್ಡಿಂಗ್ ಮೋರ್, ಆ ಬೀಜಗಳು ಏನು ಮಾಡ್ತಾ ಇದೆ, ಇನ್ನೂ ಮೊಗ್ಗುಗಳು ಹುಟ್ತಾ ಇದೆ ಆ ಗಿಡದಲ್ಲಿ ಅಂತ ಇಲ್ಲಿ ನೋಡಬಹುದು. ಆ್ಯಂಡ್ ಸ್ಟಿಲ್ ಮೋರ್ ಲೆಟರ್ ಫ್ಲವರ್ಸ್ ಫಾರ್ ದಿ ಬೀಸ್. ಆ ಮೊಗ್ಗುಗಳ ಆದಮೇಲೆ ಏನಾಗ್ತಾ ಇದೆ ಅಂದರೆ ಲೆಟರ್ ಬ್ಲೂಮಿಂಗ್ ಫ್ಲವರ್ಸ್ ಇನ್ನೂ ಬೆಳೀತಾ ಇದೆ. ಆ್ಯಂಡ್ ಸ್ಟಿಲ್ ಮೋರ್, ಇನ್ನೂ ಆ ಬರ್ಡ್ಸ್ ಇದೆ, ಏನಾಗ್ತಿದೆ ಅಂದರೆ ಆ ಹೂಗಳು ಬ್ಲೂಮ್ ಆದಮೇಲೆ ಏನಾಗುತ್ತೆ ಅಂದರೆ ಈ ಬೀಸಿಗೆ ಏನಾಗುತ್ತೆ ಅಂದರೆ ಅದು ನೆಕ್ಟರನ್ನು ಕೊಡ್ತಾ ಹೋಗುತ್ತೆ. ಅಂದರೆ ಹೂಗಳಿಂದ ಏನಾಗುತ್ತೆ, ಜೇನುಗಳಿಗೆ ಆಹಾರ ಸಿಗ್ತಾ ಹೋಗುತ್ತೆ, ಅಥವಾ ನೆಕ್ಟರ್ ಅನ್ನೋದು ಆ ಬೀಸಿಗೆ ಅದ್ರ ಮೂಲಕ ಸಿಗ್ತಾ ಹೋಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂಟಿಲ್ ದೇ ಥಿಂಕ್ ವಾರ್ಮ್ ಡೇಸ್ ವಿಲ್ ನೆವರ್ ಸೀಸ್.
ಸೊ ಬೀಸ್ ಇಲ್ಲಿ ಏನಿದೆ ಆ ಜೇನುಹುಳಗಳು ಏನಿದೆ ಅದು ಫೀಲ್ ಮಾಡ್ತಾವಂತೆ. ಏನು ಫೀಲ್ ಮಾಡ್ತವೆ ಅಂದರೆ ಆ್ಯಸ್ ಇಫ್ ದ ವಾರ್ಮ್ತ್ ವಿಲ್ ನೆವರ್ ಎಂಡ್, ಅಂದರೆ ಈ ದಿನಗಳು ಯಾವತ್ತೂ ಮುಗಿಯೋದೇ ಇಲ್ಲ ಅಂತ ಅವು ಅಂದ್ಕೊಳ್ತಾವೆ ಅಥವಾ ಫೀಲ್ ಮಾಡ್ತವೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಫಾರ್ ಸಮ್ಮರ್ ಹ್ಯಾಸ್ ಓವರ್ ಬ್ರಿಮ್ಡ್ ದೇರ್ ಕ್ಲಾಮಿ ಸೆಲ್ಸ್. ಸೊ ಇಲ್ಲಿ ಆ ಜೇನು ಹುಳಗಳೇನಿದೆ, ಆ ಬೀಸ್ ಏನಿದೆ ಅಂದರೆ, ಸೊ ಅದ್ರ ಹೈವ್ಸ್ ಅಂತ ಇರುತ್ತೆ ಅಲ್ವಾ, ಬೇಸಿಗೆ ಹೊತ್ತಲ್ಲಿ ಏನಾಗುತ್ತೆ ಅಂದರೆ ತುಂಬ ಆ ನೆಕ್ಟರ್ ಕಲೆಕ್ಟ್ ಮಾಡಿ ಏನು ಮಾಡಿದ್ದಾವೆ ಅಂದರೆ ಆ ಜೇನು ಹುಳಗಳು ಆ ಸೆಲ್ ಇರುತ್ತೆ ಅಲ್ವಾ, ಅದರಲ್ಲಿ ಜೇನನ್ನು ಶೇಖರಣೆ ಮಾಡ್ತಾ ಹೋಗಿದ್ದಾರೆ. ತುಂಬ ಫುಲ್ ಆಗಿಬಿಟ್ಟು ಓವರ್ ಬ್ರಿಮ್ ಅಂತ ಹೇಳಿದರೆ ತುಂಬ ಫುಲ್ಲಾಗಿ ಅದೇನಾಗ್ತಾ ಇದೆ ಅಂದರೆ ಕೆಳಗಡೆ ಬೀಳ್ತಾ ಹೋಗ್ತಿದೆ ಅಂತ ಹೇಳಿ ಅಷ್ಟೊಂದು ಹನಿಗಳನ್ನು ಅವರು ಕಲೆಕ್ಟ್ ಮಾಡಿದ್ದಾರೆ, ಅಷ್ಟೊಂದು ನೆಕ್ಟರನ್ನು ಅವರು ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಬೇಸಿಗೆ ಕಾಲ ಬರೋ ಅಷ್ಟರಲ್ಲಿ ಅದು ಓವರ್ಫ್ಲೋ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೆಕೆಂಡ್ ಸ್ಟಾನ್ಜಾದಲ್ಲಿ ಪೋಯೆಟ್ ಆಟಮ್ ಸೀಸನ್ನ ಇಲ್ಲಿ ಕ್ವಶನ್ ಮಾಡ್ತಾ ಇದ್ದಾರೆ. ನೋಡಿ ಹೇಗೆ ಅಂದರೆ, ಹೂ ಹ್ಯಾತ್ ನಾಟ್ ಸೀನ್ ದಿ ಆಫನ್ ಅಮಿಡ್ ದೈ ಸ್ಟೋರ್. ಅಲ್ಲಿ ಆಟಮ್ ಸೀಸನ್ಗೆ ಕೇಳ್ತಾ ಇದ್ದಾರೆ, ನಿನಗೆ ಯಾರೂ ನೋಡಿಲ್ವಾ ಅಂತ ಹೇಳ್ತಾ ಇದ್ದಾರೆ. ನೀನು ಆ ಕೆಲಸಗಳನ್ನು ಮಾಡ್ತಾ ಇದ್ದೆ ಅಲ್ವಾ, ಏನೇನು ಕೆಲಸ ಮಾಡ್ತಾ ಇದ್ದೆ ನೀನು? ಆ ಫ್ರೂಟ್ಸನ್ನ ರೈಪ್ ಮಾಡ್ತಾ ಇದ್ದೆ ಅಲ್ವಾ. ಸೊ ಈ ಕೆಲಸ ಮಾಡಬೇಕಾದ್ರೆ ನಿನಗೆ ಯಾರು ನೋಡಿಲ್ವಾ? ಅಮಾಂಗ್ ದ ಫೀಲ್ಡ್ ಫುಲ್ ಆಫ್ ಹಾರ್ವೆಸ್ಟ್, ನೀನು ಹಾರ್ವೆಸ್ಟ್ ಮಾಡಬೇಕಾದ್ರೆ ನಿನ್ನನ್ನು ಯಾರೂ ನೋಡಿಲ್ವಾ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಸಮ್ ಟೈಮ್ ಹೂಸ್ ಎವರ್ ಸೀಕ್ ಅಬ್ರಾಡ್ ಮೇ ಫೈಂಡ್. ಸೊ ಇಲ್ಲಿ ಯಾರೂ ಸಹ ಅಲ್ಲಿ ಹೋಗುವಂಥವ್ರಾಗಿರ್ಬೋದು, ಅಂದರೆ ನಾವು ದಾರಿಯಲ್ಲಿ ಹೋಗಬೇಕಾದ್ರೆ, ಪ್ರಯಾಣ ಮಾಡಬೇಕಾದ್ರೆ ಈ ನೇಚರನ್ನ ಅಬ್ಸರ್ವ್ ಮಾಡ್ತಾ ಇರ್ತೀವಿ. ಹಾಗೆ ಇಲ್ಲಿ ಕೇಳ್ತಾ ಇದ್ದಾರೆ, ಸಮ್ ಟೈಮ್ ಹೂ ಎವರ್ ಸೀಕ್ ಅಬ್ರಾಡ್ ಮೇ ಫೈಂಡ್ ಎನಿ ಒನ್ ಗೋಯಿಂಗ್ ಔಟ್ಸೈಡ್ ಮೇ ಸಿ ಆಟಮ್. ಹೊರಗಡೆ ಹೋಗ್ತಾ ಇರೋರು ನಿನ್ನನ್ನು ಅಬ್ಸರ್ವ್ ಮಾಡಿರ್ಬೋದು ಅಲ್ವಾ ಅಂತ ಇಲ್ಲಿ ಹೇಳ್ತಾರೆ. ಡೈ ಸಿಟ್ಟಿಂಗ್ ಕೇರ್ಲೆಸ್ ಆನ್ ಎ ಗ್ರ್ಯಾನರಿ ಫ್ಲೋರ್. ಅಂದರೆ ಇಲ್ಲಿ ಆಟಮ್ ಸೀಸನ್ನ ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ ಪೋಯೆಟ್ ಅಂದರೆ, ಕೇರ್ಲೆಸ್, ನೀನು ತುಂಬ ಕೇರ್ಲೆಸ್ ಇದೆಯಾ, ಮತ್ತು ಅದ್ರ ಬಗ್ಗೆ ಎಲ್ಲ ಕೇರ್ ಮಾಡ್ದೇನೆ ನೀನು ಆರಾಮಾಗಿ ರೆಸ್ಟ್ ಮಾಡ್ತಾ ಇದೆಯಾ. ಎಲ್ಲಿ ರೆಸ್ಟ್ ಮಾಡ್ತಾ ಇದೆಯಾ ಅಂತ ಹೇಳಿರಿ, ಗ್ರ್ಯಾನರಿ ಫ್ಲೋರ್ ಅಂದರೆ ಇಲ್ಲಿ ಏನು ಆ ಶೇಖರಣೆ ಮಾಡುವಂಥ ಆಹಾರ ಶೇಖರಣೆ ಮಾಡುವಂಥದ್ದಾಗಿರ್ಬೋದು, ಇನ್ನು ರೈಪ್ ಅದು ಹಾರ್ವೆಸ್ಟ್ ಮಾಡಿರುವಂಥ ಎಲ್ಲ ಗ್ರೇನ್ಸ್ನ ಅಲ್ಲಿ ಸ್ಟೋರ್ ಮಾಡುವಂಥದ್ದಾಗಿರ್ಬೋದು, ಅಲ್ಲಿ ನೀನು ಕೇರ್ಲೆಸ್ ಆಗಿ ರೆಸ್ಟ್ ಮಾಡ್ತಾ ಇದ್ದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ದೈ ಹೇಡ್ ಸಾಫ್ಟ್ ಲಿಫ್ಟೆಡ್ ಬೈ ದಿ ವಿನೋಯಿಂಗ್ ವಿಂಡ್. ಸೊ ಇಲ್ಲಿ ಸೊ ಆಟಮ್ ಸೀಸನ್ನ ಇಲ್ಲಿ ಹೇಳ್ತಾ ಇದ್ದಾರೆ, ನಿನ್ನ ಕೂದಲು ವಿಂಡ್ ಜೆಂಟ್ಲಿ ಮೂವ್ಸ್ ಇಟ್ಸ್ ಹೇರ್. ಅಲ್ಲಿರುವಂಥ ವಿನೋಯಿಂಗ್ ಅಂತ ಹೇಳಿದರೆ ಏನಿದು ಹಾರ್ವೆಸ್ಟ್ ಆದಮೇಲೆ ಅದರಲ್ಲಿರುವಂತಹ ಏನು ಕಸ ಕಡ್ಡಿಗಳನ್ನು ಬೇರೆ ಪಡಿಸೋದು ಅಂತ ಇಲ್ಲಿ ಹೇಳ್ತಾರೆ. ಸೊ ಆ ಕೆಲಸ ಮಾಡಬೇಕಾದ್ರೆ ಅಲ್ಲಿ ಬರುವಂಥ ಗಾಳಿ ನಿನ್ನ ಕೂದಲನ್ನು ಹಾರಿಸ್ತಾ ಇದ್ದಾವೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆರ್ ಆನ್ ಎ ಹಾಫ್ ರಿಫ್ಟ್ ಫೋರೋ ಸೌಂಡ್ ಅಸ್ಲೀಪ್. ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ಆರ್ ಲೈಯಿಂಗ್ ಅಸ್ಲೀಪ್ ಇನ್ ದಿ ಹಾಫ್ ಹಾರ್ವೆಸ್ಟೆಡ್ ಫೀಲ್ಡ್. ಅಂದರೆ ನೀನು ಎಲ್ಲಿ ಮಲಗಿದೆಯಾ, ಆರಾಮಾಗಿ ಮಲಗಿದೆಯಾ ಅಂದರೆ ಹಾಫ್ ಹಾರ್ವೆಸ್ಟೆಡ್ ಅಂದರೆ ಕಂಪ್ಲೀಟಾಗಿ ಅಲ್ಲಿ ಹಾರ್ವೆಸ್ಟ್ ಆಗಿಲ್ಲ ಅಂಥದ್ರಲ್ಲಿ ನೀನು, ಅಂಥ ಹೊಲದಲ್ಲಿ ನೀನು ನಿದ್ದೆ ಮಾಡ್ತಾ ಇದೆಯಾ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಡ್ರೌಸ್ಡ್ ವಿತ್ ದಿ ಫ್ಯೂಮ್ ಆಫ್ ಪಪ್ಪೀಸ್ ವೈಲ್ ದಿ ಹುಕ್. ಸೊ ಅಲ್ಲಿರುವಂಥ ಪಪ್ಪೀಸ್ ಅಥವಾ ಏನು ಪಪ್ಪೀಸ್ ಅಂತ ಹೇಳಿದರೆ ಗಸಗಸೆ ಅಂತ ಹೇಳ್ತೀವಿ. ಸೊ ಆ ಸುಗಂಧ ನಿನಗೆ ನಿದ್ದೆ ಬರೋದು ರೀತಿ ಮಾಡಿದೆ ಅಲ್ವಾ ಅಂತ ಹೇಳ್ತಾರೆ. ದ ಸ್ಮೆಲ್ ಆಫ್ ಪಪ್ಪೀಸ್ ಮೇಕ್ಸ್ ಆಟಮ್ ಸ್ಲೀಪಿ. ಸೊ ಅಲ್ಲಿ ಬರುತ್ತಾ ಇರುವಂಥ ಸ್ಮೆಲ್ಲಿಗೆ ಆಟಮ್ ಸೀಸನ್ ಮಲಗ್ತಾ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸ್ಪೇರ್ ದ ನೆಕ್ಸ್ಟ್ ಸ್ವಾತ್ ಆ್ಯಂಡ್ ಆಲ್ ಇಟ್ಸ್ ಟ್ವಿನ್ಡ್ ಫ್ಲವರ್. ಸೊ ಇಲ್ಲಿ ನೆಕ್ಸ್ಟ್ ಏನು ಹೇಳ್ತಾರೆ ಅಂದರೆ, ಇಟ್ ಲೀವ್ಸ್ ದ ರೆಸ್ಟ್ ಆಫ್ ದಿ ಫೀಲ್ಡ್ ಅನ್ಹಾರ್ವೆಸ್ಟೆಡ್. ಇನ್ನು ಆಟಮ್ ಸೀಸನ್ ಏನು ಮಾಡ್ತಾ ಇದೆ ಅಂದರೆ ಅರ್ಧಕ್ಕೆ ಏನು ಮಾಡಿದ್ದಾರೆ ಅಂದರೆ ಸುಸ್ತಾಗಿ ಮಲಗಿಬಿಟ್ಟಿದೆ. ಸೊ ಏನಿದೆ, ಸ್ಪೇರ್ಸ್ ದ ನೆಕ್ಸ್ಟ್ ಸ್ವಾತ್ ಅಂದರೆ ಇನ್ನು ನೆಕ್ಸ್ಟ್ ಹಾರ್ವೆಸ್ಟ್ ಮಾಡೋದಕ್ಕೆ ಇನ್ನು, ಆ್ಯಂಡ್ ಇಟ್ಸ್ ಟ್ವಿನ್ ಫ್ಲವರ್ಸ್ ಇನ್ನು ಅನ್ಹಾರ್ವೆಸ್ಟೆಡ್ ಆಗಿ ಹಾಗೆ ಬಿಟ್ಟಿದ್ದಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆ್ಯಂಡ್ ಸಮ್ಟೈಮ್ಸ್ ಲೈಕ್ ಎ ಕ್ಲೀನರ್ ದೋ ಡಸ್ಟ್ ಕೀಪ್. ಸಮ್ಟೈಮ್ ಆಟಮ್ ಲುಕ್ಸ್ ಲೈಕ್ ಎ ಪೂವರ್ ಪರ್ಸನ್ ಗ್ಯಾದರಿಂಗ್ ಲೆಫ್ಟ್ ಓವರ್ ಕ್ರಾಪ್ಸ್. ಸಮ್ಟೈಮ್ ಆಟಮ್ ಸೀಸನ್ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿದರೆ, ಸೊ ಅಲ್ಲಿ ಬಿದ್ದಿರುವಂತಹ ಏನು ಲೆಫ್ಟ್ ಓವರ್ಸ್ ಇರುತ್ತೆ, ಕ್ರಾಪ್ ಬೇಳೆಗಳು, ಅದನ್ನು
ಕಲೆಕ್ಟ್ ಮಾಡುವಂಥ ವ್ಯಕ್ತಿ ರೀತಿ ಕಾಣಿಸ್ತೀಯಾ ಅಂತ ಇಲ್ಲಿ ಹೇಳ್ತಾರೆ. ಸ್ಟಡಿ ದೈ ಲೇಡನ್ ಹೆಡ್ ಅಕ್ರಾಸ್ ಅ ಬ್ರೂಕ್. ಸೊ ಇಲ್ಲಿ ಇಟ್ ವಾಕ್ಸ್ ವಿತ್ ಎ ಹೆವಿ ಹೆಡ್ ಫುಲ್ ಆಫ್ ಹಾರ್ವೆಸ್ಟ್ ಅಕ್ರಾಸ್ ಎ ಸ್ಟ್ರೀಮ್. ಸೊ ಇದು ಯಾವ ರೀತಿ ಹರಿತಾ ಇದೆ ಅಂದರೆ ಯಾವ ರೀತಿ ಹೋಗ್ತಾ ಇದೆ ಆಟಮ್ ಸೀಸನ್ ಅಂತ ಹೇಳಿದರೆ, ಫುಲ್ ಅದು ಸ್ಟ್ರೀಮಲ್ಲಿ ಹೆವಿ ಹೆಡ್ ಅಂದರೆ ತಲೆ ತುಂಬ ಏನು ಅಂದರೆ ಹಾರ್ವೆಸ್ಟ್ ಮಾಡಿಬಿಟ್ಟು ತಲೆ ತುಂಬ ಹೋಗ್ಬಿಟ್ಟೆ. ಸೊ ಅಷ್ಟು ತೂಕ ಇದೆ, ಅದನ್ನು ಎತ್ಕೊಂಡು ನೀನು ಸ್ಟ್ರೀಮ್ ಅಕ್ರಾಸ್ ಸ್ಟ್ರೀಮ್ ಹತ್ರ ನೀನು ಹೋಗ್ತಾ ಇದೆಯಾ ಆ ರೀತಿ ಕಾಣಿಸ್ತಾ ಇದೆ. ಆರ್ ಬೈ ಎ ಸೈಡರ್ ಪ್ರೆಸ್ ವಿತ್ ಎ ಪೇಷಂಟ್ ಲುಕ್, ಆರ್ ಕಾಮ್ಲಿ ವಾಚಸ್ ಜ್ಯೂಸಸ್ ಪ್ರೆಸ್ಸಿಂಗ್ ಫ್ರಮ್ ಆ್ಯಪಲ್ಸ್. ಸೊ ಅಲ್ಲಿ ಆ್ಯಪಲಿಂದ ಜ್ಯೂಸಸ್ನ ಪ್ರೆಸ್ ಮಾಡ್ತಾ ಇರೋದು ಕಾಮ್ಲಿ ಅಬ್ಸರ್ವ್ ಮಾಡ್ತಾ ಇದೆಯಾ ಅಂತ ಇಲ್ಲಿ ನೋಡಬಹುದು. ಅಂದರೆ ಇಲ್ಲಿ ಸೈಡರ್ ಪ್ರೆಸ್ ಅಂತ ಹೇಳಿದರೆ ಆ್ಯಪಲ್ಸ್ಲಿರುವಂಥ ಜ್ಯೂಸ್ ತೆಗೆಯುವಂಥ ಯಂತ್ರ, ಅದನ್ನು ನಾವು ಇಲ್ಲಿ ಹೇಳ್ತೀವಿ. ದೋ ವಾಚ್ಡ್ ದಿ ಲಾಸ್ಟ್ ಓಸನಿಂಗ್ ಅವರ್ ಬೈ ಅವರ್ಸ್. ಸೊ ಫೈನಲಿ ಲಾಸ್ಟ್ ಏನಾಗ್ತಿದೆ ಅಂದರೆ ಇಟ್ ವಾಚಸ್ ದ ಫೈನಲ್ ಡ್ರಾಪ್ಸ್ ಕಮ್ ಔಟ್ ಫಾರ್ ಅವರ್ಸ್. ಅದರಲ್ಲಿ ಬರ್ತಾ ಇರುವಂಥ ಫೈನಲ್ ಏನೋ ಜ್ಯೂಸ್ ಮಾಡ್ತಾ ಇದ್ದಾರೆ, ಅದರಲ್ಲಿ ಫೈನಲ್ ಬರ್ತಾ ಇರುವಂಥ ಏನು ಲಾಸ್ಟ್ ಓಸನಿಂಗ್ ಆ ಡ್ರಾಪ್ಸನ್ನು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇದೆಯಾ. ಸೊ ಸೆಕೆಂಡ್ ಸ್ಟಾನ್ಸದಲ್ಲಿ ನೋಡ್ತಾ ಇರ್ಬೋದು ನೀವು, ಫಸ್ಟ್ ಸ್ಟಾನ್ಸದಲ್ಲಿ ಯಾವ ರೀತಿ ಆಟಮ್ ಸೀಸನ್ ಬಗ್ಗೆ ಹೇಳಿದರು, ಅದೇ ರೀತಿ ಸೆಕೆಂಡ್ ಸ್ಟಾನ್ಸದಲ್ಲಿ ಯಾವ ರೀತಿ ಆಟಮ್ ಸೀಸನ್ ಮುಗಿತಾ ಹೋಗ್ತಿದೆ ಅಂತ ಇಲ್ಲಿ ಪೋಯೆಟ್ ಹೇಳಿದರು. ಹಾಗಾದರೆ ಬನ್ನಿ ಥರ್ಡ್ ಸ್ಟಾನ್ಸನ ನೋಡೋಣ. ವೇರ್ ಆರ್ ದ ಸಾಂಗ್ಸ್ ಆಫ್ ಸ್ಪ್ರಿಂಗ್, ಹೇ ವೇರ್ ಆರ್ ದೇ. ಸೊ ಇಲ್ಲಿ ಪೋಯೆಟ್ ಕ್ವಶನ್ ಮಾಡ್ತಾ ಇದ್ದಾರೆ, ನೀವು ಸ್ಪ್ರಿಂಗ್ ಸೀಸನ್ ಬಗ್ಗೆ ಹಾಡ್ತಾ ಇದ್ರಿ ಅಲ್ವಾ. ಸ್ಪ್ರಿಂಗ್ ಸೀಸನ್ ಅಂತ ಹೇಳಿ ವಸಂತ ಕಾಲದ ಹಾಡುಗಳು ಎಲ್ಲಿ ಹೋದವು ಅಂದರೆ ಆ ಹಾಡುಗಳನ್ನೆಲ್ಲ ನಿಮ್ಮನ್ನು ಮರೆಸಿಬಿಟ್ಟಿದೆ ಈ ಆಟಮ್ ಸೀಸನ್. ಸ್ಪ್ರಿಂಗ್ ಸೀಸನನ್ನೇ ಮರೆಸಿಬಿಟ್ಟಿದೆ ಅಂದರೆ ಇಟ್ ಮೇಕ್ ಯು ಫರ್ಗೆಟ್ ಅಬೌಟ್ ದ ಸಾಂಗ್ಸ್ ಆಫ್ ಸ್ಪ್ರಿಂಗ್ ಅಂತ ಇಲ್ಲಿ ಹೇಳ್ತಾರೆ. ಥಿಂಕ್ ನಾಟ್ ಆಫ್ ದೆಮ್, ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ದೋ ಹ್ಯಾಸ್ ದೈ ಮ್ಯೂಸಿಕ್ ಟು, ಅಂದರೆ ಡೋಂಟ್ ವರಿ, ಅಂದರೆ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಆಟಮ್ ಹ್ಯಾಸ್ ಇಟ್ಸ್ ಓನ್ ಮ್ಯೂಸಿಕ್, ಆಟಮ್ ಸೀಸನಲ್ಲೂ ಅದರದೇ ಆದಂತಹ ಏನು ಮ್ಯೂಸಿಕ್ ಇದೆ, ಮೆಲೋಡಿ ಇದೆ ಅಂತ ಇಲ್ಲಿ ಹೇಳ್ತಾ ಇದೆ, ಅದರದೇ ಆದ ಒಂದು ಬ್ಯೂಟಿ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ವೆಲ್ ಬ್ಯಾರಿಡ್ ಕ್ಲೌಡ್ಸ್ ಬ್ಲೂಮ್ ದ ಸಾಫ್ಟ್ ಡೈಯಿಂಗ್ ಡೇ. ಸೊ ಇವಾಗ ಏನಾಗ್ತಾ ಇದೆ ಅಂದರೆ, ಸೊ ಇಲ್ಲಿ ಈವ್ನಿಂಗ್ ಆಗುವಂಥ ಸಮಯ ಆಗಿದೆ. ದ ಸ್ಕೈ ಹ್ಯಾಸ್ ಸ್ಟ್ರೀಕ್ಡ್ ಕ್ಲೌಡ್ಸ್ ಡ್ಯೂರಿಂಗ್ ದಿ ಸಾಫ್ಟ್ ಸನ್ಸೆಟ್. ಸೊ ಇಲ್ಲಿ ಏನು ದಿನಗಳು ಇವಾಗ ಈ ದಿನ ಮುಗಿತಾ ಹೋಗ್ತಾ ಇದೆ ಅಂದರೆ ರಾತ್ರಿ ಆಗ್ತಾ ಇದೆ. ಸೊ ಮೋಡಗಳು ಯಾವ ರೀತಿ ಕಾಣಿಸ್ತಾ ಇದೆ ಅಂದರೆ ಈ ಬಿಳಿ ಹೂವುಗಳು ಅರಳ್ದಿರುವಂಥ ರೀತಿಯಲ್ಲಿ ಕಾಣಿಸ್ತಾ ಇದೆ, ಅದು ನಿಧಾನವಾಗಿ ಕಣ್ಮರೆ ಆಗ್ತಾ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸಾಫ್ಟ್ ಡೈಯಿಂಗ್ ಡೇ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಅಂದರೆ ದಿನ ಮುಗ್ದಿದೆ, ಸೊ ರಾತ್ರಿ ಆಗುವ ಸಮಯ ಅಂತ ಇಲ್ಲಿ ಹೇಳ್ಬೋದು. ಆ್ಯಂಡ್ ದ ಟಚ್ ದ ಸ್ಟಾಬಲ್ ಪ್ಲೇನ್ಸ್ ವಿತ್ ಎ ರೋಸಿ ಹೇ. ಸೊ ಈ ಕ್ಲೌಡ್ಸ್ ಏನಿದೆ, ಕಲರ್ಸ್ ಏನಿದೆ, ದ ಹಾರ್ವೆಸ್ಟೆಡ್ ಫೀಲ್ಡ್ ವಿತ್ ಪಿಂಕ್ ಲೈಟ್. ಸೊ ಇವಾಗ ಈ ಹಾರ್ವೆಸ್ಟ್ ಎಲ್ಲ ಮುಗ್ದಿದೆ ಅಲ್ವಾ. ಸೊ ಹಾರ್ವೆಸ್ಟ್ ಮುಗಿದ ಮೇಲೆ ಆ ಫೀಲ್ಡ್, ಆ ಹೊಲ ಯಾವ ರೀತಿ ಕಾಣ್ತಾ ಇದೆ ಅಂದರೆ ಗುಲಾಬಿ ಬಣ್ಣದ ಬೆಳಕು ಬೆಳಕು ಚೆಲ್ಲಿದೆಯೇನೋ ಆ ರೀತಿ ಕಾಣಿಸ್ತಾ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ದೆನ್ ಇನ್ ಎ ವೇಲ್ಫುಲ್ ಕೊಯರ್ ದ ಸ್ಮಾಲ್ ಜ್ಞಾಟ್ ಮಾನ್. ಸೊ ಇಲ್ಲಿ ಜ್ಞಾಟ್ ಅನ್ನುವಂಥದ್ದು ಒಂದು ಬರ್ಡ್ ಆಗಿರುತ್ತೆ. ದೆನ್ ಇನ್ ಎ ವೇಲ್ಫುಲ್ ಕೊಯರ್ ದ ಸ್ಮಾಲ್ ಜ್ಞಾಟ್ಸ್ ಮಾನ್. ಸೊ ಇಲ್ಲಿ ಜ್ಞಾಟ್ಸ್ ಅಂತ ಹೇಳಿದರೆ ಒಂದು ಇನ್ಸೆಕ್ಟ್ ಅಂತ ಇಲ್ಲಿ ಹೇಳ್ಬೋದು. ಅದೇನು ಮಾಡ್ತಾ ಇದ್ದಾರೆ, ಸಿಂಗ್ಸ್ ಎ ಸ್ಯಾಡ್ ಮೋನ್ಫುಲ್ ಸಾಂಗ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ತುಂಬ ಈವ್ನಿಂಗ್ ಆಗ್ತಾ ಇದೆ, ಸಂಜೆ ಆಗ್ತಾ ಏನು ಮಾಡ್ತಾ ಇದೆ ಇನ್ಸೆಕ್ಟ್ ಅಂತ ಹೇಳಿದರೆ ಶೋಕಗೀತೆ ಅಥವಾ ಏನು ಮೋನ್ಫುಲ್ ಸಾಂಗ್, ತುಂಬ ಸ್ಯಾಡ್ ಸಾಂಗನ್ನು ಹಾಡ್ತಾ ಇದೆ. ಯಾಕೆ ಸ್ಯಾಡ್ ಸಾಂಗ್ ಹಾಡ್ತಾ ಇದೆ, ಈ ಆಟಮ್ ಸೀಸನ್ ಮುಗಿತಾ ಇದೆಯಲ್ಲ ಅಂತ ಹೇಳಿಬಿಟ್ಟು, ಇಷ್ಟು ಬ್ಯೂಟಿಫುಲ್ ಸೀಸನ್ ಏನಾಗ್ತಿದೆ ಮುಗಿತಾ ಇದೆಯಲ್ಲ ಅಂತ ಹೇಳಿಬಿಟ್ಟು ಅದು ತುಂಬ ಬೇಸರವಾಗಿ ಅಂತ ಸ್ಯಾಡ್ ಸಾಂಗನ್ನು ಹಾಡ್ತಾ ಇದೆ. ಅಮಾಂಗ್ ದ ರಿವರ್ ಸ್ವಾಲೋಸ್ ಬೋರ್ನ್ ಅ ಲೆಫ್ಟ್. ಸೊ ದೇ ಸಾಂಗ್ ಫ್ಲೋಟ್ಸ್ ಅಬೋವ್ ದಿ ವಿಲೋ ಟ್ರೀ ಬೈ ದ ರಿವರ್. ಸೊ ಈ ಹಾಡು ಏನು ಹಾಡ್ತಾ ಇದೆ ಅಲ್ವಾ ಈ ಇನ್ಸೆಕ್ಟು, ಸೊ ಈ ನದಿಗಳ ಮೂಲಕ ಆಗಿರ್ಬೋದು, ಮರದ ಮಧ್ಯಗಳ ಎಲ್ಲ ಕಡೆಯೂ ಈ ಹಾಡು ಕೇಳಿಸ್ತಾ ಇದೆ, ತುಂಬ ಎತ್ತರಕ್ಕೆ ಈ ಹಾಡು ಕೇಳ್ತಾ ಇದೆ ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾರೆ. ಆರ್ ಸಿಂಕಿಂಗ್ ಆ್ಯಸ್ ದ ಲೈಟ್ ವಿಂಡ್ ಲೀವ್ಸ್ ಆರ್ ಡೈಸ್. ಸೊ ಆ ಹಾಡು ಮೂಲಕ ನಾವು ನೋಡ್ಬೋದು, ದಟ್ ಸಾಂಗ್ ರೈಸಸ್ ಆ್ಯಂಡ್ ಫಾಲ್ಸ್ ವಿತ್ ದಿ ಲೈಟ್
ವಿಂಡ್. ಸೊ ಆ ವಿಂಡ್ ಬರ್ತಾ ಇದೆ ಅಲ್ವಾ, ಗಾಳಿ ಬರ್ತಾ ಇದೆ. ಸೊ ಹಾಡು ಯಾವ ರೀತಿ ಒಂದ್ಸಲ ಜಾಸ್ತಿ ಕೇಳಿಸುತ್ತೆ, ಒಂದ್ಸಲ ಕಮ್ಮಿ ಕೇಳಿಸ್ತಾ ಇದೆ ಹಾಡು. ಸೊ ಬಿಕಾಸ್ ಆಫ್ ವಿಂಡ್. ಸೊ ಏನು ಅನಿಸ್ತಾ ಇದೆ, ಸಮ್ಟೈಮ್ ಲೀವ್ಸ್, ಆ ಸಾಂಗ್ ಕೇಳಿಸಿದಾಗ ಲೈಫ್ಸ್ ಅಂತ ಅನಿಸುತ್ತೆ, ಕೇಳಿಸಿಲ್ದಾಗ ಡೈಸ್ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಸಿಂಕಿಂಗ್ ಆ್ಯಸ್ ದ ಲೈಟ್ ಅಂತ ಹೇಳಿದ್ರೆ, ಸಿಂಕಿಂಗ್ ಲೈಟ್ ಅಂತ ಹೇಳಿದರೆ ಸೂರ್ಯ ಮುಳುಗ್ತಾ ಇರೋದು. ಓಕೆ, ಮುಳುಗ್ತಾ ಇದೆ. ಮತ್ತು ಅಲ್ಲಿ ಬರ್ತಾ ಇರುವಂಥ ಗಾಳಿಯಿಂದ ಏನಾಗ್ತಾ ಇದೆ, ಅದು ಒಂದೊಂದು ಸಲ ಹೈ ಪಿಚ್ಚಲ್ಲಿ ಕೇಳಿಸುತ್ತೆ ಆ ಸಾಂಗು, ಕೆಲವೊಂದು ಸಲ ತುಂಬ ಲೋ ಪಿಚ್ಚಲ್ಲಿ ಆ ಮ್ಯೂಸಿಕ್ ಕೇಳಿಸುತ್ತೆ, ಕೆಲವೊಂದು ಸತಿ ಕೇಳಿಸೋದೇ ಇಲ್ಲ. ಸೊ ಅಂತ ಈ ರೀತಿ ಹೇಳ್ತಾ ಇದ್ದಾರೆ. ಆ್ಯಂಡ್ ಫುಲ್ ಗ್ರೋನ್ ಲ್ಯಾಮ್ಸ್ ಲೌಡ್ ಬ್ಲೀಡ್ಸ್ ಫ್ರಮ್ ಹಿಲ್ಲಿ ಬಾರ್ನ್. ಸೊ ಇಲ್ಲಿ ಲ್ಯಾಮ್ಸ್, ಮೇಕೆಗಳು, ಅಲ್ಲಿ ಬೆಟ್ಟಗಳಿಂದ ಮೇಕೆಗಳು ಬರ್ತಾ ಇದೆ, ಜೋರಾಗಿ ಬರ್ತಾ ಇದೆ. ಫ್ರಮ್ ದಿ ಹಿಲ್ಸ್ ಅಂದರೆ ಸಂಜೆ ಆಗ್ತಾ ಇದೆ ಅಲ್ವಾ. ಸೊ ಎಲ್ಲ ಏನು ಚೆನ್ನಾಗಿ ಮೇಯ್ದಿದೆ, ತುಂಬ ಗ್ರೇಸಿಂಗ್ ಎಲ್ಲ ಆಗಿದೆ ಆ ಲ್ಯಾಮ್ಸಿಂದು. ಸೊ ಸಂಜೆ ಹೊತ್ತಲ್ಲಿ ಅದನ್ನು ಕರ್ಕೊಂಡು ಮೇಕೆಗಳೆಲ್ಲ ಹೋಗ್ತಾ ಇದ್ದಾವೆ, ಹಿಲ್ಲಿ ಸೈಡಿಂದ ಹೋಗ್ತಾ ಇದ್ದಾವೆ ಅಂತ ಇಲ್ಲಿ ಅರ್ಥ. ಹೆಜ್ ಕ್ರಿಕೆಟ್ ಸಿಂಗ್ ಆ್ಯಂಡ್ ನೌ ವಿತ್ ಟ್ರೆಬಲ್ ಸಾಫ್ಟ್. ಸೊ ಇಲ್ಲಿ ಕ್ರಿಕೆಟ್ಸ್ ಅನ್ನೋದು ಒಂದು ಇನ್ಸೆಕ್ಟ್ ಆಗಿರುತ್ತೆ, ಅದು ಯಾವ ರೀತಿ ಸೌಂಡ್ ಮಾಡ್ತಾ ಇದೆ ಅಂದರೆ ಚಿರ್ಪಿಂಗ್ ಸಾಫ್ಟ್ ಸೌಂಡ್. ಅಂದರೆ ಎಲ್ಲಿ ಅಂದರೆ ಈ ಗಿಡಗಳ ಮಧ್ಯದಲ್ಲೆಲ್ಲೋ ಇದೆ ಅದು, ಅಲ್ಲಿಂದ ಅದು ಸೌಂಡು ತುಂಬ ಮೃದುವಾದ ಧ್ವನಿಯಲ್ಲಿ ಹಾಡ್ತಾ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ದ ರೆಡ್ ಬ್ರೀಸ್ಟ್ ವಿಸಲ್ಸ್ ಫ್ರಮ್ ಎ ಗಾರ್ಡನ್ ಕ್ರಾಫ್ಟ್. ಸೊ ಇಲ್ಲಿ ರೆಡ್ ಬ್ರೀಸ್ಟ್ ಅಂತ ಹೇಳಿದರೆ ರಾಬಿನ್ಸ್ ಅಂತ ಒಂದು ಬರ್ಡ್ ಇದೆ. ಸೊ ಏನು ಮಾಡ್ತಾ ಇದೆ ಆ ಬರ್ಡ್, ವಿಸ್ಲಿಂಗ್ ಮಾಡ್ತಾ ಇದೆ. ಎಲ್ಲಿಂದ ಅಂದರೆ ಒಂದು ಗಾರ್ಡನ್ನಿಂದ ಆ ಬರ್ಡ್ ಏನು ಮಾಡ್ತಾ ಇದೆ, ವಿಸ್ಲಿಂಗ್ ಮಾಡ್ತಾ ಇದೆ, ಸೌಂಡ್ ಮಾಡ್ತಾ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆ್ಯಂಡ್ ಗ್ಯಾದರಿಂಗ್ ಸ್ವ್ಯಾಲೋಸ್ ಟ್ವಿಟರ್ ಇನ್ ದ ಸ್ಕೈ. ಸೊ ಇಲ್ಲಿ ಸ್ವ್ಯಾಲೋ ಅನ್ನೋದು ಒಂದು ಬರ್ಡ್ ಆಗಿರುತ್ತೆ, ತುಂಬ ಸ್ಮಾಲ್ ಬರ್ಡ್ ಇರುತ್ತೆ. ಸ್ವಾಲೋ ಗ್ಯಾದರ್ ಇನ್ ದ ಸ್ಕೈ ಅಂದರೆ ಸ್ವಾಲೋ ಬರ್ಡ್ಸ್ ಎಲ್ಲ ಸ್ಕೈಯಲ್ಲಿ ಹೋಗ್ತಾ ಇದೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಸಂಜೆ ಆಗಿದೆ, ಸೂರ್ಯ ಮುಳುಗ್ತಾ ಇದೆ, ಆ ಬರ್ಡ್ಸ್ ಎಲ್ಲ ಸ್ಕೈಲಿ ತುಂಬ ಹಾರ್ತಾ ಇದ್ದಾವೆ, ಎಲ್ಲ ಬರ್ಡ್ಸ್ ಸೇರ್ಕೊಂಡ್ಬಿಟ್ಟು ಹಾರ್ತಾ ಇದ್ದಾವೆ ಸ್ಕೈಯಲ್ಲಿ. ಚಿರ್ಪಿಂಗ್ ಸೌಂಡ್ ಮಾಡ್ತಾ ಇದ್ದಾರೆ. ಪ್ರಿಪೇರಿಂಗ್ ಟು ಮೈಗ್ರೇಟ್ ಅಂದರೆ ಗಗನದಲ್ಲಿ ಅಥವಾ ಆಕಾಶದಲ್ಲಿ ಆ ಬರ್ಡ್ಸ್ ಎಲ್ಲ ಹಾರ್ತಾ ಇದ್ದಾವೆ. ಪ್ರಿಪೇರಿಂಗ್ ಟು ಮೈಗ್ರೇಟ್ ಅಂದರೆ ಬೇರೆ ಕಡೆ ಹೋಗೋದಕ್ಕೆ, ಅಥವಾ ನೆಕ್ಸ್ಟ್ ಆ ಗೂಡಲ್ಲಿ ಸೇರ್ಕೊಳ್ಳೋದಕ್ಕಾಗಿರ್ಬೋದು, ಬೇರೆ ಕಡೆ ಹೋಗೋದಕ್ಕಾಗಿರ್ಬೋದು. ಬರ್ಡ್ಸ್ ಎಲ್ಲ ಸಂಜೆ ಆಗಿರೋದ್ರಿಂದ ಎಲ್ಲ ಹಾರಿ ಹೋಗ್ತಾ ಇದ್ದಾವೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಜಾನ್ ಕಿಟ್ಸ್ ರಿಯಲಿ ಎಷ್ಟು ಬ್ಯೂಟಿಫುಲ್ಲಾಗಿ ಆಟಮ್ ಸೀಸನ್ ಬಗ್ಗೆ ಬರೆದಿದ್ದಾರೆ. ತುಂಬ ಸಿಂಬಾಲಿಕಲ್ ಪೋಯಮ್ ಇದೆ. ಸೊ ಐ ಹೋಪ್ ಯು ಎಂಜಾಯ್ಡ್ ದಿಸ್ ಪೋಯಮ್ ಆ್ಯಂಡ್ ಐ ಹೋಪ್ ಯು ಹ್ಯಾವ್ ಲರ್ನ್ಡ್ ಸಮಥಿಂಗ್ ಫ್ರಮ್ ದಿಸ್ ಪೋಯಮ್. ಥ್ಯಾಂಕ್ ಯು ಫಾರ್ ವಾಚಿಂಗ್.